ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಆಳುವವರ ರೈತ ವಿರೋಧಿ ನೀತಿಯಿಂದ ಉಳುವವನು ಅಳುವವನಾಗಿದ್ದಾನೆ. ಡಾಕ್ಟರ್ ಸಿದ್ದನಗೌಡ ಪಾಟೀಲ ಆಕ್ರೋಶ. ಕೂಡ್ಲಿಗಿ, ವಿಜಯನಗರ. ದೇಶವನ್ನಾಳುವವರ ರೈತ ವಿರೋಧಿ ಧೋರಣೆಗಳಿಂದಾಗಿ ಇಂದು ಭೂಮಿಯನ್ನು ನಂಬಿ ಬದುಕುವ ರೈತರು ಕಣ್ಣೀರು ಹಾಕುವಂತಾಗಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಕೆಎಸ್ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿದ್ದ 2ನೇ ಜಿಲ್ಲಾ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅದರ ಉದ್ದೇಶ ಏನಿತ್ತು ಅಂತಂದ್ರೆ, ಮೋದಿ ಸರ್ಕಾರ ಅನ್ನೋದು ಇದು ಜನರಿಂದ ಆಯ್ಕೆಯಾಗಿ ಹೋದರೂ ಸಹಿತ ಕಂಪನಿಗಳಿಗೆ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಇದೆ, ಕಾರ್ಪೊರೇಟ್ ಕಂಪನಿಗಳಿಗೆ. ಸೊ ಅವಾಗ ಅವರು ಯಾಕಪ್ಪ APMCಗಳನ್ನ ಮುಚ್ಚಬೇಕು ಅಂತಂದ್ರೆ, ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದಲ್ಲಿ ಒಕ್ಕಲ್ತನ ಮಾಡಕ್ ಬರ್ತಾ ಇದ್ದಾವೆ. ದೊಡ್ಡ ದೊಡ್ಡ ಕಂಪನಿಗಳು ಒಕ್ಕಲ್ತನ ಮಾಡಕ್ ಬರ್ತಾ ಇದ್ದಾರೆ. ಇನ್ನು ಮುಂದೆ ರೈತರು ಒಕ್ಕಲಿಗರಾಗಿ ಉಳಿಯೋದಿಲ್ಲ, ಕಂಪನಿಗಳು ಒಕ್ಕಲ್ತನ ಮಾಡ್ತಾರೆ. ಕಂಪನಿಗಳ ಒಕ್ಕಲ್ತನ ಅಂದ್ರೆ ಏನು? ಎರಡು ರೀತಿ ಒಕ್ಕಲ್ತನ. ಒಂದು ಕಾಂಟ್ರಾಕ್ಟ್ ಅಗ್ರಿಕಲ್ಚರ್ ಅಂತ, ಅದು ಒಪ್ಪಂದದ, ನಮ್ಮ ಕಡೆ ಒಪ್ಪಂದ ಮಾಡ್ಕೊತೀವಲ್ಲ, ಪಾಲಿ ಕೊಡೋದು ಹೇಳ್ತೀವಿ ನಾವು. ಪಾಲಿ ಕೊಡೋದಂದ್ರೆ ಏನು? ಈ ಜಮೀನು ತಗೋ, ನನಗೆ ವರ್ಷಕ್ಕೆ ಇಷ್ಟು ಕೊಡು, ನೀ ಎಲ್ಲ ಉಳ್ಬೇಕು, ಅದ್ರ ಪಾಲಿಗೆ ಕೊಡು. ಸೊ ಹಂಗೆ ನಾವು ಮುಂದಿನ ದಿನಗಳಲ್ಲಿ ಕಂಪನಿಗೆ ಪಾಲಿಗೆ ಕೊಡೋದು. ಕಂಪನಿಯವರು ಬರ್ತಾರೆ, ಅವ್ರು ಎರಡು ರೀತಿ ಒಪ್ಪಂದಗಳಲ್ಲ. ಒಂದು, ನಿಮ್ಮ ಏರಿಯಾದೊಳಗೆ ಏನಪ್ಪ ಜಾಸ್ತಿ ಬೆಳಿತೀರಿ? ಶೇಂಗಾ ಬೆಳಿತೀರಾ, ರಾಗಿ ಬೆಳಿತೀರಾ, ಜೋಳ ಬೆಳಿತೀರಾ? ಅವಾಗ ಅವ್ರು ಹೇಳ್ತಾರೆ, ನಾವು ನೀವು ವರ್ಷಕ್ಕೆ 1 ಲಕ್ಷ ಆದಾಯ ಬರ್ತದೆ ನಿಮಗೆ ಅಂತಂದ್ರೆ ನಾವು 1,10,000 ಕೊಡ್ತೀವಿ. ಸೊ ಈ ಜಮೀನನ್ನ ನಮಗೆ ಒಪ್ಪಂದಕ್ಕೆ ಬಿಟ್ಕೊಡಿ ಅನ್ನೋದು ಒಂದು ರೀತಿ. ನಮ್ಮ ಜಮೀನನ್ನ ತಗೊಳ್ಳೋದು ಒಂದು ಒಪ್ಪಂದ. ಇನ್ನೊಂದು ಒಪ್ಪಂದ ಏನು ಅಂತಂದ್ರೆ, ನಾವು ಬೀಜ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನೀರು ಬಿತ್ತಿ ನಮಗೆ ಕೊಡ್ಬೇಕು. ಕೊಡುವಾಗ ಕಂಡೀಷನ್ ಹಾಕ್ತಾರೆ, ಅದ್ರ ಕಾಲು ಹಿಂಗಿರ್ಬೇಕು, ಅಥವಾ ನೀವು ಟೊಮ್ಯಾಟೊ ಬೆಳೆದ್ರೆ ಟೊಮ್ಯಾಟೊ ಸೈಜ್ ಹಿಂಗಿರ್ಬೇಕು, ಇಷ್ಟು ದೊಡ್ಡದಿರಬೇಕು, ಈರುಳ್ಳಿ ಬೆಳೆದ್ರೆ ಈರುಳ್ಳಿ ಸೈಜ್ ಹಿಂಗಿರ್ಬೇಕು, ಅವೆಲ್ಲ ಕಂಡೀಷನ್ ಹಾಕ್ತಾರೆ. ಕಂಡೀಷನ್ ಹಾಕಿ ಬಿಡ್ತಾರೆ. ಅಂದ್ರೆ ಒಟ್ಟಾರೆ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಕೃಷಿಯನ್ನ ಈ ಕಂಪನಿಗಳಿಗೆ ವಹಿಸ್ಕೊಳ್ಳಕ್ಕೆ ಒಂದು ಯೋಜನೆ ರೂಪಿಸೋ ಸಲುವಾಗಿ, ಆಮೇಲೆ ಅವರು ನೀವು ಬೆಳೆದನ್ನ ಆ ಕಂಪನಿಗಳೇ ಖರೀದಿ ಮಾಡ್ತಾರೆ. ಇವತ್ತು ನೀವು ಬಳ್ಳಾರಿಗಾಗ್ಲಿ ಅಥವಾ ದಾವಣಗೆರೆಗಾಗ್ಲಿ ಹೊಸಪೇಟೆಗಾಗ್ಲಿ ಹೋದ್ರೆ ಅಲ್ಲಿ ಅಂಗಡಿಗಳು ಬರ್ತಾವೆ. ಮೋರ್ ಅಂತ ಒಂದಿದೆ, ರಿಲಯನ್ಸ್ ಫ್ರೆಶ್ ಅಂತ ಒಂದಿದೆ. ಇವೆಲ್ಲ ತರಕಾರಿ ಅಲ್ಲಿ ಸೂಜಿನೂ ಸಿಗ್ತದೆ, ಪೆನ್ನು ಸಿಗ್ತದೆ, ಸಾಬೂನು ಸಿಗ್ತದೆ, ಎಲ್ಲ ಸಿಗ್ತದೆ. ಅದ್ರ ಜೊತೆಗೇನೆ ಕೊತ್ತಂಬರಿ ಸಿಗ್ತದೆ, ಉಳ್ಳಾಗಡ್ಡಿನೂ ಸಿಗ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲಿ APMCಗಳ ಬದಲಾಗಿ ನಾವು ನೇರವಾಗಿ ಈ ತರದ ವ್ಯಾಪಾರಿಗಳಿಗೇನೆ ನೇರವಾಗಿ ನಾವು ನಮ್ಮ ಜಮೀನನ್ನ, ಬೆಳೆಯನ್ನ ಕೊಡ್ತಕ್ಕಂಥ ರೀತಿಯೊಳಗೆ ಮಾಡುವ ಸಲುವಾಗಿ APMCಗಳನ್ನ, APMCಯಲ್ಲಿ ಯಾರಿರ್ತಾರೆ? ನಾವೇ ಚುನಾವಣೆ ಮಾಡಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿರ್ತಾರೆ. APMC ಡೈರೆಕ್ಟರ್ಗಳಾಗಲಿ, ಅವರಾಗಲಿ, ಇವರಾಗಲಿ, ಅವರಿಗೆ ನಾವು ಹೇಳಬಹುದು, ಈ ತರ ಮಾಡು, ಈ ತರ ಮಾಡು ಅಂತ ಹೇಳಿ ನಮ್ಮೊಂದು ಹಕ್ಕು ಇರ್ತದೆ. ಆ ಹಕ್ಕನ್ನು ಕಸಿಯೋ ಸಲುವಾಗಿ ನಮ್ಮ ದೇಶದ ಕೃಷಿ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳಿಗೆ ಕೊಡೋ ಸಲುವಾಗಿ ಈ ಒಂದು ಕಾನೂನನ್ನು ಅವಾಗ ತಗೊಂಡ್ಬರ್ತಕ್ಕಂಥ ಪ್ರಯತ್ನ ಮಾಡಿದೆ. ಒಂದು. ಎರಡನೇ, ಇದು ಬಹಳ ಮುಖ್ಯವಾದದ್ದು. ಎರಡನೇದು ಏನು ಅಂತಂದ್ರೆ, ಇದಾಯ್ತಪ್ಪ, ಮಾರುಕಟ್ಟೆಯನ್ನು ನೀವು ಖಾಸಗಿಯವ್ರಿಗೆ ಕೊಡ್ತೀರಿ, ಈ ಜಮೀನನ್ನು ತಗೊಳ್ಳಕ್ಕೆ ಒಂದು ಕಾನೂನು ಬೇಕಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು, 2015ರಲ್ಲಿ ಒಂದು ನೀತಿ ಆಯೋಗ ಅಂತ ಇದೆ, ಕೇಂದ್ರ ಸರ್ಕಾರಕ್ಕೆ ನೀತಿ ಹೇಳೋದು. ರೈತರ ನೀತಿಗಳು ಹಿಂಗಿರ್ಬೇಕು, ಕೈಗಾರಿಕಾ ನೀತಿ ಹಿಂಗಿರ್ಬೇಕು, ಶಿಕ್ಷಣ ನೀತಿ ಹಿಂಗಿರ್ಬೇಕು ಅಂತ ಹೇಳಕ್ಕೆ ಒಂದು ನೀತಿ ಆಯೋಗ. ಆ ನೀತಿ ಆಯೋಗದವರು ಏನ್ ಮಾಡಿದ್ರು, ನಮ್ಮ ದೇಶದ ಒಕ್ಕಲ್ತನ, ಕೃಷಿ ಉತ್ಪನ್ನವನ್ನು ಜಾಸ್ತಿ ಕೊಡ್ತಾ ಇಲ್ಲ, ಇದಕ್ಕೆ ಕಾರಣ ಏನು ಹೇಳಿ ಅಂತ ಅವ್ರು ಸಂಶೋಧನೆ ಮಾಡಿ ಅಂತ ಹೇಳಿದ್ರು. ಆ ಪುಣ್ಯಾತ್ಮರು ಹೇಳಿದ್ರು, ನಮ್ಮ ದೇಶದಲ್ಲಿ, ಭಾರತದಲ್ಲಿ ತುಂಡು ಹಿಡುವಳಿಗಳಿದ್ದಾವೆ. ಅಂದ್ರೆ ಸಣ್ಣ 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 ಹಿಡುವಳಿಗಳು, 2 ಎಕರೆ 3 ಎಕರೆ. ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 5 ಎಕರೆವರೆಗೆ ಇರ್ತಕ್ಕಂಥ ರೈತರು 80% ಇದ್ದಾರೆ. ಭೂಮಾಲೀಕರು ಬಹಳ ಕಡಿಮೆ, ಅವ್ರಿಗೆ ಭೂಮಿ ಜಾಸ್ತಿ. ಆದರೆ
1 ಎಕರೆಯಿಂದ 5 ಎಕರೆ ಇರ್ತಕ್ಕಂಥ ಸಣ್ಣ ಅತಿ ಸಣ್ಣ ಮಧ್ಯಮ ರೈತರು ಅಂತ ಏನು ಕರಿತೀವಿ, ಅವರು ಸುಮಾರು 80%, 180 ಜನ ಇದ್ದಾರೆ. ಇವರೆಲ್ಲರೂ ತುಂಡು ಭೂಮಿಗಳೇ, 1 ಎಕರೆ 2 ಎಕರೆ ಆ ಥರದ ತುಂಡು ಭೂಮಿಗಳು. ಈ ತುಂಡು ಭೂಮಿಗಳು ಹೇಗೆ ಬಂದು, ಹೇಗೆ ತುಂಡು ಭೂಮಿಗಳಾದವು? ಒಂದು ಎಂಥ ಜಮೀನ್ದಾರ್ ಇದ್ರು ಸಹಿತ, ನಾನೊಬ್ಬ ಜಮೀನ್ದಾರ. ಸೊ ನಾಳೆ ನನ್ನ ಜಮೀನು 100 ಎಕರೆ ಇತ್ತು ಅಂತಂದ್ರೆ ನನಗೆ 4 ಮಕ್ಕಳಿದ್ರೆ 25 ಎಕರೆ. ಆ 4 ಮಕ್ಕಳಿಗೆ ಮತ್ತೆ 4 ಜನ ಬಂದ್ರೆ ಎಷ್ಟಾಗ್ತದೆ? 2 ಎಕರೆ. ರೈತರು ಹೊಂದಿರತಕ್ಕಂಥ ಭೂಮಿಯನ್ನ ಕೇಂದ್ರ ಸರ್ಕಾರ ತುಂಡು ಭೂಮಿ ಅಂತ ಹೇಳಿ, ತುಂಡು ಭೂಮಿ ವ್ಯವಸಾಯ ಹೋಗ್ಬೇಕಂದ್ರೆ ಏನಾಗಬೇಕು? ಅವ್ರು ಹೇಳೋದು ದೊಡ್ಡ ದೊಡ್ಡ ಕೃಷಿಗಳ ಜಾರಿಗೆ ಬರಬೇಕು, ಕಂಪನಿ ಕೃಷಿಗಳ ಜಾರಿಗೆ ಬರಬೇಕು. ಅದಕ್ಕಾಗಿ 2017ರಲ್ಲಿ ಒಂದು APLMC ಅಂತ ಒಂದು ಕಾನೂನು ಮಾಡಿದೆ. APLMC ಆಕ್ಟ್ ಅಂತ, ಮಾಡೆಲ್ ಆಕ್ಟ್. ಅದರ ಪ್ರಕಾರ ಏನ್ ಮಾಡಿದ್ರು ಅವರು, ಅವತ್ತು ರಾಧಾ ಮೋಹನ್ ಸಿಂಗ್ ಅಂತ ಒಬ್ಬ ಕೃಷಿ ಮಂತ್ರಿ ಇದ್ರು, ಮೋದಿ ಅವರು ಪ್ರಧಾನಿ ಆಗಿದ್ರು. ಅವ್ರು ಹೇಳಿದ್ರು, ಒಕ್ಕಲತನವನ್ನ ಕಂಪನಿ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿ. ನಿಮ್ಮ ಹೊರಗೆ ಒಂದು ಹೋಟೆಲ್ ಹಾಕ್ಬೇಕಾದ್ರೂ ಮುನ್ಸಿಪಾಲಿಟಿ ಒಳಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ, ಸಣ್ಣ ಚಾರ ಅಂಗಡಿ ಇರಬೇಕಾದ್ರೆ. ಹಂಗೆ ಒಕ್ಕಲತನ ಮಾಡಬೇಕಾದ್ರೆ ಅದಕ್ಕೆ ಒಂದು 5,000 ರೂಪಾಯಿ ಕಿಮ್ಮತ್ತಿತ್ತು ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ, ಕೃಷಿ ಉತ್ಪನ್ನಗಳ ಮೇಲೆ, ಕೃಷಿ ವಸ್ತುಗಳ ಮೇಲೆ, ನೇಗ್ಲಾಗ್ಲಿ, ಟ್ರ್ಯಾಕ್ಟರ್ ಆಗಲಿ, ಗೊಬ್ಬರ ಆಗಲಿ, ಈ ತರ ಹಲವಾರು ಈರುಳ್ಳಿನ ಕಳಿಸ್ತೀವಿ ಮಧ್ಯಪೂರ್ವಕ್ಕೆ. ಅಂದ್ರೆ ಈಗ ನ್ಯೂಜಿಲೆಂಡ್ ಇದೆಯಲ್ಲ, ಇರಾನ್ ಆ ಪ್ರದೇಶಗಳಿಗೆಲ್ಲ ಹೆಚ್ಚು ಕಡಿಮೆ ಈರುಳ್ಳಿ, ಮೆಣಸಿನಕಾಯಿ ಎಲ್ಲವನ್ನು ಕಳಿಸ್ತೀವಿ. ಇದಕ್ಕೆ ರಫ್ತು ನೀತಿ ಅಂತ ಕರೀತಾರೆ. ರಫ್ತು ನೀತಿ ಅಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ಮತ್ತು ಅನೇಕ ದೇಶಗಳು ತಗೊಳ್ತಾ ಇರ್ತಕ್ಕಂಥ ನಮ್ಮ ಕೃಷಿ ವಸ್ತುಗಳಿಗೆ ನಾವು ರಫ್ತು ನೀತಿ ಅಂತ ಕರಿತೀವಿ. ಆ ದೇಶದಿಂದ ತಗೊಳ್ತಕ್ಕಂಥ ವಸ್ತುಗಳಿಗೆ ನಾವು ಆಮದು ಅಂತ ಕರಿತೀವಿ. ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನಾವು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನ ತಗೊಳ್ತೀವಿ. ಉದಾಹರಣೆಗೆ ಬೀಜ, ಗೊಬ್ಬರ. ಬಹುತೇಕ ಅಮೆರಿಕಾದ ಕಂಪನಿಗಳನ್ನೇ ಕಾರ್ಗಿಲ್ ಕಂಪನಿ ಅಂತ ಕೇಳಿದ್ದೀವಿ. ಈ ತರದ ಅಮೆರಿಕಾದ ಕಂಪನಿಗಳನ್ನೇ ನಮಗೆ ಬೀಜ ಮತ್ತು ಗೊಬ್ಬರವನ್ನ ಕಳಿಸ್ತಾ ಇರ್ತಾರೆ. ಇದರ ಅರ್ಥ, ಯಾವುದೇ ಒಂದು ದೇಶ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನ ಕಳಿಸಬೇಕಾದ್ರೆ ಮತ್ತು ಆ ದೇಶದಿಂದ ವಸ್ತುಗಳನ್ನ ತರಿಸಬೇಕಾದ್ರೆ ಒಂದು ನೀತಿ ಅಂತ ಇರ್ತದೆ. ಯಾವ ದರ, ಅಥವಾ ನಾವು ಕಳಿಸ್ತಕ್ಕಂಥ ವಸ್ತುಗಳಿಗೆ ನೀವು ಯಾವ ದರವನ್ನು. ಉದಾಹರಣೆ, ನಮ್ಮಲ್ಲಿ ಈಗ ಒಂದು ಟನ್ನಿಗೆ 3,000 ಕೊಡಬೇಕು, ಇನ್ನು 2,500 ಕೊಡಬೇಕು ಅನ್ನೋ ಚರ್ಚೆಗಳು ನಡೀತೇವೆ. ಸೊ ಅವಾಗ ಬೇರೆ ದೇಶಕ್ಕೆ ಕಳಿಸಬೇಕಾದ್ರೆ ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ, ನಮ್ಮ ದೇಶಕ್ಕೆ ನಿಮ್ಮ ದೇಶದಿಂದ ಬರ್ತಕ್ಕಂಥ ವಸ್ತುಗಳ ಮೇಲೆ ನಾವು 50% ಟ್ಯಾಕ್ಸ್ ಹಾಕ್ತೀವಿ. ಅಂದ್ರೆ ನಮ್ಮ ದೇಶದ ವಸ್ತುಗಳು ಆ ದೇಶಕ್ಕೆ ಹೋದಾಗ ತುಟ್ಟಿ ಆಗ್ತವೆ. ಟ್ಯಾಕ್ಸ್ ಜಾಸ್ತಿ ಹಾಕಿದ್ರೆ ತುಟ್ಟಿ ಆಗ್ತವೆ. ಈಗ ಅಮೆರಿಕ ದೇಶದಿಂದ ನಮ್ಮ ದೇಶದ ಮೇಲೆ ಬರ್ತಾ ಇರ್ತಕ್ಕಂಥ ವಸ್ತುಗಳಿಗೆ ಯಾಕಂದ್ರೆ ಟ್ಯಾಕ್ಸ್ ಅನ್ನು ಸೇರಿಸಿ ಬೆಲೆ ನಿಗದಿ ಮಾಡ್ತಾರೆ. ಎಷ್ಟು ಟ್ಯಾಕ್ಸ್ ಅನ್ನು ಹಾಕ್ತೀವಿ? ಉದಾಹರಣೆಗೆ 100 ರೂಪಾಯಿ ಒಂದು ಬೆಲೆ ಇತ್ತು ಅಂತಂದ್ರೆ ಟ್ಯಾಕ್ಸ್ ಅನ್ನು 50 ರೂಪಾಯಿ ಹಾಕಿದ್ರೆ ಅದ್ರ ಬೆಲೆ 150 ಆಗ್ತದೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಅನ್ನು ಸೇರಿಸಿ ನಮ್ಮ ಬೆಲೆ ನಿಗದಿ ಮಾಡ್ತಾರೆ. ಸೊ ಅದು 150 ರೂಪಾಯಿ ಆಗ್ತದೆ. 1,500 ಆಗ್ತದೆ. 10,000. ಸರ್ಕಾರಗಳು ಸಬ್ಸಿಡಿಯನ್ನು ಘೋಷಿಸಬೇಕು. ಸಬ್ಸಿಡಿ ಅಂತಂದ್ರೆ ಏನು? ಈಗ ಉದಾಹರಣೆಗೆ ನಿಮ್ಮ ರೇಷನ್ ನಲ್ಲಿ ಈಗಂತೂ ಅಕ್ಕಿ ಉಚಿತವಾಗಿ ಕೊಡ್ತಾರೆ.